ಸೇದ್ದೆ. ಅದಾದ್ಮೇಲೆ ಯಾರು ಕಳ್ಸಿ ತರಿಸ್ರಿ ಅಂದ್ರೆ ಅವ್ರ ಅಂಗಡಿಗೆ ಹೋಗೋಣ ತಂದ್ರು, ಅದು ಇನ್ನೊಂದು ಬ್ರ್ಯಾಂಡ್ ತಂದ್ರು, ಅದಿಷ್ಟೇ ಎಷ್ಟಿದೆ ಅದಕ್ಕೆ ಫಿಲ್ಟರೂ ಇಲ್ಲ, ಅದು ಸೇದ್ದೆ. ಎಲ್ಲ ಮನೆಗೆ ಹೋದೆ, ಎಲ್ಲ ಆಯ್ತು, ಕೂತ್ಕೊಂಡೆ. ಆಮೇಲೆ ನಂದೇನಿತ್ತ ತೆಗೆದೆ, ಫ್ರೆಂಡ್ಸ್ ಬಂದಿದ್ರು ಮಾತಾಡ್ತಾ, ತಲೆಗೆ ಬಂತೇನೋ ಸೇದ್ತಾ ಇದ್ದು, ನಂಗೆ ಸ್ಟಬ್ ಮಾಡಿ ಬಿಟ್ಟೆ, ಏನು ಹೇಳಿಲ್ಲ ಯಾರಿಗೂ. ಸುಮಾರು ದಿನ ಆದ್ಮೇಲೆ ನನ್ನ ಫ್ರೆಂಡ್ಸ್ ರಿಯಲೈಸ್ ಮಾಡ್ಕೊಂಡು ದೆನ್ ದೇ ಆಸ್ಕ್ಡ್ ಮೀ, ಸ್ಮೋಕಿಂಗ್ ಬಿಟ್ಬಿಟ್ಯಾ ನೀನು? ಒಂದು 2-3 ಡೇಸ್ ಆಯ್ತು. ಚಾನ್ಸ್ ಇಲ್ಲ ಬಿಡಕ್ಕೆ. ಅಲ್ಲ, ನಾನು ನಿಮ್ಮನ್ನು ಚಾಲೆಂಜ್ ಮಾಡಕ್ ಬಿಟ್ಟಿಲ್ಲ, ಬಿಟ್ಟಿದ್ದೀನಿ ಅಷ್ಟೇ. ಕೇಳಿದ್ರು ನನಗೆ, ಅವಾಗ ನನ್ನ ತಲೆಗೆ ಬಂದಿದ್ದೇನೆಂದ್ರೆ, ಈಗ ನನಗೆ ನನ್ನ ಬ್ರ್ಯಾಂಡ್ ಇಷ್ಟ ಆಗಿದ್ರೆ ಐ ಶುಡ್ ಸ್ಟಿಕ್ ಟು ಮೈ ಬ್ರ್ಯಾಂಡ್. ಸ್ಮೋಕಿಂಗ್ ಇಷ್ಟ ಅಂತ ಅಂದ್ರೆ ನನಗೆ ಐ ಶುಡ್ ಸ್ಟಿಕ್ ಟು ವಾಟ್ ಐ ಆಮ್ ಡೂಯಿಂಗ್. ಇಲ್ಲ ಅದು ಬಿಟ್ಟೆ ಇನ್ನೊಂದಕ್ಕೆ ಹೋದೆ, ಅದು ಬಿಟ್ಟೆ ಇನ್ನೊಂದಕ್ಕೆ ಹೋದೆ, ಈಗ ಅದು ಖಾಲಿ ಆಗಿದ್ರೆ ಬಿಡಿಗೆ ಹೋಗ್ತಾ ಇದ್ದ ಗೊತ್ತಿಲ್ಲ. ಸೊ ಐ ರಿಯಲೈಸ್ ಐ ವಾಸ್ ನಾಟ್ ಎಂಜಾಯಿಂಗ್ ಸ್ಮೋಕಿಂಗ್, ಐ ಹ್ಯಾಡ್ ಬಿಕಮ್ ಅನ್ ಅಡಿಕ್ಟ್. ಅಂಡ್ ಫಾರ್ ಮೀ ಎನಿ ಅಡಿಕ್ಷನ್ ಇಸ್ ಕ್ರೈಮ್. ನಾನು ಯಾವುದೇ ವ್ಯಕ್ತಿ ಆಗ್ಲಿ, ಯಾವುದೇ ವಸ್ತು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂದ್ರೆ ನಾನು ಅದು ಇಷ್ಟಪಡಲ್ಲ. ಪ್ರೀತಿಯಿಂದ ಇರ್ಬೇಕಲ್ಲಿ. ನಾವಾಗೆ ಇರ್ತೀವಿ, ಎಲ್ಲೂ ಹೋಗಲ್ಲ. ಬಟ್ ಏನೋ ಒಂದು ನಿಮ್ಮನ್ನು ಹಿಡಿತಾ ಇದೆ, ಕಂಟ್ರೋಲ್ ಮಾಡ್ತಾ ಇದ್ರೆ ವೈಯಕ್ತಿಕವಾಗಿ ನಿಮಗೂ ಇಷ್ಟ ಆಗಲ್ಲ, ನಮಗೂ ಇಷ್ಟ ಆಗಲ್ಲ. ಅಂಡ್ ಇಷ್ಟು ಉದ್ದ ಇದೆ ಅದು, ಅಷ್ಟು ಕಂಟ್ರೋಲ್ ಮಾಡ್ತಾ ನನ್ನನ್ನ ಅಂತ ಅಂದ್ರೆ ನೆಕ್ಸ್ಟ್ ಬೇಡದೊಂದು ಬಾಕಿ ಯಾರಿಗಾನ? ಐ ಡೋಂಟ್ ಥಿಂಕ್ ಸೊ. ಐ ವಾಂಟೆಡ್ ಟು ಬಿ ದೇರ್, ಸೊ ಐ ಸ್ಟಾಪ್ಡ್. ಅದಾದ್ಮೇಲೆ ನಾನು ಇವತ್ತವರೆಗೂ ನಾನು ವೈಯಕ್ತಿಕವಾಗಿ ಏನ್ ಮಾಡಿ ಸಿನಿಮಾ ಬೇಕಾದಾಗ ಸೇದಿದ್ದೀನಿ, ಅವ್ರು ಬಿಟ್ಬಿಡಿ. ಅದ್ ಬಗ್ಗೆ ನಮ್ಮ ಆಫೀಸ್ ನ ಚೇತನ್ ಅವ್ರು ಕೇಳಿರೋ ಪ್ರಶ್ನೆ, ಮಾರ್ಕ್ಸು ಮಾರ್ಕು ಎರಡರಲ್ಲೂ ಹೀರೋಯಿನ್ ಯಾಕಿಲ್ಲ ಅಂತ ಹುಡುಗರಿಗೆ ತುಂಬಾ ಬೇಜಾರಾಗ್ತದೆ ಅಂತ ಸರ್. ಎಸ್ಪೆಷಲಿ ಸುದೀಪ್ ಸರ್ ಸೇವ್ ಮಾಡಿಟ್ಟಿದ್ದೀನಿ, ನೆಕ್ಸ್ಟ್ ಪಿಕ್ಚರ್ ಸೇವ್ ಮಾಡಿಟ್ಟಿದ್ದೀನಿ. ಒಳ್ಳೆ ಸಿನಿಮಾ ಬರ್ತಾ ಅದಕ್ಕೆ ಸೇವ್ ಮಾಡಿಟ್ಟಿದ್ದೀನಿ. ಇದ್ರಲ್ಲಿ ಪಾಪ ಕೆಲಸ ಇಲ್ಲ ಅವ್ರಿಗೆ. ಇದನ್ನು ಮ್ಯಾಕ್ಸ್ ಅಲ್ಲಿ ನೀವು ಒಂದು ಹೀರೋಯಿನ್ ಹಾಕೊಂಡಿದ್ರೆ ನೀವೇ ಬೈದಿರ್ತಾ ಇದ್ರಿ ನಮ್ಮನ್ನ. ಯಾಕಂತಂದ್ರೆ ಎಲ್ಲಿ ತುರುಕ್ಲಿ ಹೇಳಿ? ಆಮೇಲೆ ಅವರಿಗೂ ನ್ಯಾಯ ಅಲ್ಲ ಅದು. ಒಂದು ಕಲಾವಿದರು ಬಂದಾಗ ಅವರಿಗೂ ಗೌರವ ಕೊಡಬೇಕು ನಾವು. ಐ ಡೋಂಟ್ ಲೈಕ್ ಟು ಟ್ರೀಟ್ ಅ ಲೀಡ್ ಆಕ್ಟ್ರೆಸ್ ಲೈಕ್ ಅ ಪ್ರಾಪರ್ಟಿ. ಅವ್ರು ಬಂದ್ರು, ಒಂದು ಹಾಡು ಆಡಿದ್ರು, ಹೋದ್ರು, ನಮಗೆ ಐ ಥಿಂಕ್ ಅದು ಒಂದು. ಈಗ ಜಸ್ಟ್ ಮಾತಲ್ಲಿ ಅಂತ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಎಂತೆಂತ ಮಾಣಿಕ್ಯ ತಗೊಳ್ಳಿ, ರನ್ನ ತಗೊಳ್ಳಿ, ಕರೆಕ್ಟಾ? ನೀವು ಯಾವುದೇ ಕೋಟಿಗೊಬ್ಬ ತಗೊಳ್ಳಿ, ಎಲ್ಲದರಲ್ಲೂ ಒಂದು ವಿಷಯ ಇದೆ ಒಂದು ಲೀಡ್ ಆಕ್ಟ್ರೆಸ್ಗೆ. ಕರೆಕ್ಟ್, ಅವರಿಗೂ ನೆಸೆಸಿಟಿ ಅಂಡ್ ದೇರ್ ಕ್ಯಾರೆಕ್ಟರ್ ಆರ್ಕ್ಸ್ ಒಳಗೆ ಬರುತ್ತೆ ಅಂದ್ ಎಲ್ಲೋ ಒಂದ್ ಕಡೆ ಈಕ್ವಿಟಿ ಬೇಕಮ್ಮಲ್ಲಿ. ಇದ್ರಲ್ಲಿ ಎರಡರಲ್ಲೂ ತುರ್ಕೋದ್ರೆ ಈಗ ಸುಮ್ಮನೆ ಹೋಗ್ತಾ ಇರೋ ಸ್ಟೋರಿ ಒಳಗೆ ಡೈವರ್ಟ್ ಆಗಿ ವಾಪಸ್ ಬರಬೇಕು. ಈಗ ಮ್ಯಾಕ್ಸ್ ಅಲ್ಲಿ ಒಂದು ಡ್ಯೂಯೆಟ್ ಸಾಂಗ್ ಇದ್ರೆ ಹೆಂಗಿರೋದು? ಔಟ್ ಆಫ್ ದ ಬಾಕ್ಸ್ ಆಗ್ತದೆ. ನಿಮಗೆ ಹೆಂಗ್ ಅನ್ಸಿರೋದು? ಏನೋ ಒಂದು ಟೆನ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಏನಾಗಲಿ ಅಂತ ಏನೋ ಬಂದಿದ್ರೆ, ಇವಾಗ ಮಾರ್ಕಲ್ ಹಂಗ್ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಕಟ್ಟು ಒಂದು ಸಾಂಗ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅಥವಾ ಎಲ್ಲ ಒಂದು ಚಿಕ್ಕಮಂಗ್ಳೂರಲ್ಲೋ ಏನೋ ದೊಡ್ಡ ಸೆಟ್ ಹಾಕೋ ತೆಗೆದ್ರೆ ಸಾಂಗು ಸಿನಿಮಾ ಒಳಗಡೆ ಬರ್ತಾ ಇದೆಯಾ ಅದು ಬೇರೆ. ಸಡನ್ ಒಂದು ಡ್ಯೂಯೆಟ್ ಹೋಗೋದಿದೆಯಲ್ಲ, ಇಟ್ ಡಸಂಟ್ ಸೂಟ್. ಯಾಕಂದ್ರೆ ಒಂದು ಟೆನ್ಷನಲ್ ಸಿನಿಮಾ ಓಡ್ತಾ ಇರುತ್ತೆ, ಟೈಮ್ ಲೈನ್ ಅಲ್ಲಿ ಓಡ್ತಾ ಇರುತ್ತೆ, ಟೈಮೇ ಇಲ್ಲ ಅದು ಮಾಡು 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 ಅನ್ನೋ ಟೈಮಲ್ಲಿ ಎಲ್ಲಾಗತ್ತದು. ಅದು ಅವರಿಗೂ ನ್ಯಾಯ ಅಲ್ಲ. ಮಾಡಿದ್ರೆ ಎಲ್ಲ ಚೆನ್ನಾಗಿ ಮಾಡಬೇಕು. ಬಗ್ಗೆ ಮಾತನಾಡ್ತಿದ್ವಿ ಸರ್. ಮಾರ್ಕ್ ಚಿತ್ರದ ಟ್ರೇಲರ್ ವ್ಯೂಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟೊಂದು ವ್ಯೂಸ್ ಹೇಗಾಯ್ತು, ಇದು ಪೇಡಾ ಫೇಕಾ, ಈ ರೀತಿ ಎಲ್ಲ ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಿಮಗೆ ನನ್ನನ್ನು ನೋಡಿದಾಗ ಒಬ್ಬ ಹುಟ್ಟು ಲೋಫರ್ ಅಂದ್ರೆ ನಾನು ಹಂಗೆ ಕಾಣಿಸೋದು, ಇಲ್ಲ ಅವ್ರು ಹಂಗಲ್ಲ ಅಂದ್ರೆ ನಾನು ಹಾಗೆ ಕಾಣಿಸೋದು. ನೋಡೋರಿಗೆ ಇದು ಅಷ್ಟು ಪೇಡ ಅನ್ಬೇಕಾದ್ರೆ ಅವ್ರಿಗೆ ಅದೇ ಬೇಕಾಗಿದೆ ಆನ್ಸರು. ಅಷ್ಟು ಬೇಗ ಆಗುತ್ತಾ ಅಂತ ಹಂಗೆ ಅನ್ನಿಸ್ಲಿ ಬಿಡಿ. ಈಗ ಪ್ರತಿಯೊಬ್ಬರದು ಬೈಸೆಕ್ಟ್ ಮಾಡಿ ನೋಡಕ್ಕಾಗತ್ತಾ ನೀವು? ಈಗ ದುಡ್ಡು ಕೊಟ್ಟು ಮಾಡಿಸ್ಲೇಬೇಕು ಅಂದ್ರೆ ಐ ಥಿಂಕ್ ಭಗವಂತ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡೇ ಕೊಟ್ಟಿದ್ದಾನಲ್ಲ. ಒಂದು ಬೇಕಾದ್ರೆ ಒಂದು 30 ಮಿಲಿಯನ್ ಮಾಡ್ಬೋದಿತ್ತೇನೋ. 15ಕ್ಕೆ ಯಾಕೆ ರಿಸ್ಟ್ರಿಕ್ಟ್ ಮಾಡ್ಲಿ ನಾನು? ಏನ್ ನನ್ನ ಹತ್ರ ಅಷ್ಟೇ ಇರೋದಾ ಅಥವಾ ನನಗೆ ಇರೋದೇ ಅಭಿಮಾನಿಗಳಷ್ಟ? 15 ಯಾಕೆ ಅಷ್ಟು ಬೇಗ ಆಯ್ತು ಅಂದ್ರೆ ಅಷ್ಟು ಜನ ಇದ್ದಾರೆ ಟ್ರೈಲರ್ ನೋಡಕ್ಕೆ. ಅಷ್ಟು ಗತ್ತು ಗಾಂಭೀರ್ಯತೆಯಲ್ಲಿ ಹೇಳ್ತೀನಿ ಹೊರತು ಅಹಮ್ಮಲ್ಲ. ಇನ್ನು ನೋಡೋರೋ ದೃಷ್ಟಿಕೋನ. ನಾನು ಬಡಿಸೋ ಅಡಿಗೆ ಮೇಲೂ ಡೌಟ್ ಪಡ್ಬೋದು. ಈಗ ಏನ್ ಹಂಗಂದ್ರೆ ನಮ್ಮನ್ನ ಕರೆದು ಇಷ್ಟು ಅನ್ನ ಹಾಕಿದಾನಂದ್ರೆ ನನ್ನ ಮಗಂದು ಏನು ಇಲ್ಲ ಅಂತ ಏನ್ ಗ್ಯಾರಂಟಿ? ಅದೇನು ಮಾಡಕ್ಕಾಗಲ್ಲ, ತಿನ್ನು ಇಲ್ಲ ಎದ್ದೋಗು. ಪ್ರೀತಿಯಿಂದ ಬಡ್ಸಕ್ಕಷ್ಟು ಬರುತ್ತೆ. ಲೆಟ್ ಮಿ ಟೆಲ್ ಯು, ಯು ವಿಲ್ ಓನ್ಲಿ ಸಿ ವಾಟ್ ಯು ವಾಂಟ್ ಟು ಸಿ ಮ್ಯಾನ್. ದಟ್ ಇಸ್ 100%. ಸ್ವಲ್ಪ ಓಪನ್ ಮೈಂಡೆಡ್ ಆಗಿ ಕೂತ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಹೇಳೋದು ನಮ್ಗೆ ಹಂಗಾರೆ ಅಷ್ಟೇನ ಕೆಪಾಸಿಟಿ 15 ಮಿಲಿಯನ್ ಯಾಕೆ? I think I have the capacity to make about 50 million at least in one day. ಇದರಲ್ಲಿ ವೈ ನಾಟ್? ರೆಕಾರ್ಡೇ ಮಾಡಬೇಕು ಅಂತ ಇದ್ರೆ ವಾಟ್ ಇಸ್ ದಟ್? ಅದ್ರಲ್ಲಿ ಏನ್ ಸಿಗುತ್ತೆ ನಮ್ಗೆ? ಅಂಡ್ ಯಾರ್ಯಾರು ಈ ಕ್ವಶನ್ ಎತ್ತಾರಲ್ಲ ಅವ್ರು ಮಾಡಿರ್ಬೇಕೇನೋ. ಅದಕ್ಕೆ ನಮ್ಮಲ್ಲಿ ಡೌಟ್ ಬರ್ತಾ ಇರೋದು. ಕಳ್ಳ ನಿಂತಾನೆ ಇನ್ನೊಬ್ಬ ಎಲ್ಲ ನೋಡಿದವರೆಲ್ಲ ಕಳ್ಳರ ತರ ಕಾಣಿಸೋದು. ಕರೆಕ್ಟಾ?
ಮತ್ತೆ ನಮ್ಮಲ್ಲಿ ಆತರ ನಾನು ಅದ್ರ ಬಗ್ಗೆ ಗಮನನೂ ಕೊಟ್ಟಿಲ್ಲ. ಅದಿಷ್ಟು ಮಿಲಿಯನ್ ಆಯ್ತು ಅಂತ ನನಗೆ ಗೊತ್ತಿಲ್ಲ. ನಾನೊಂದು ಟ್ರೈಲರ್ ಬಿಡಬೇಕಿತ್ತು, ಸಿನಿಮಾ ಓಡಬೇಕು. ಅಲ್ಟಿಮೇಟ್ಲಿ ಲಾಸ್ಟ್ ಅಲ್ಲಿ ನಮ್ಮ ಸಿನಿಮಾ ಯಾವ ಮಟ್ಟಿಗೆ ಗೆಲ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಟ್ರೈಲರ್ ಅಲ್ಲಿ ಅವ್ರ ರೆಕಾರ್ಡ್ ಬೀಟ್ ಮಾಡೋದನ್ನ, ಇವ್ರ ರೆಕಾರ್ಡ್ ಬೀಟ್ ಮಾಡೋದ, ದೋಸ್ ಆರ್ ಆಲ್ ಸ್ಮಾಲ್ ಪೆಟ್ಟಿಯಸ್ಟ್ ಥಿಂಗ್ಸ್ ಇನ್ ಲೈಫ್ ನನಗೆ. ಅದರಿಂದ ಈ ಟೆಂಪರರಿ ರಿಸಲ್ಟ್ಸ್ ಇದೆಲ್ಲ, ಟೆಂಪರರಿ ಹ್ಯಾಪಿನೆಸಸ್ ನನ್ನ ಫೋರ್ಟೇನೆ ಅಲ್ಲ. ಐ ಲುಕ್ ಅಟ್ ಅ ಬಿಗರ್ ಲೈಫ್, ಬಿಗರ್ ಥಿಂಗ್ಸ್. ಎಂಡ್ ರಿಸಲ್ಟ್ ಸಖತ್ತಾಗಿರ್ಬೇಕು ನನಗೆ. ಇಲ್ಲಿಂದ ಯಾವ ಕಾರಲ್ಲಿ ಹೊರಟ್ವಿ ಅನ್ನೋದು ಮುಖ್ಯ ಆಗುತ್ತೆ, ಎಲ್ಲಿಗೆ ಹೊರಟ್ವಿ ಅನ್ನೋದು ಮುಖ್ಯ ಆಗುತ್ತೆ, ಎಷ್ಟೊತ್ತಿಗೆ ರೀಚ್ ಆದ್ವಿ ಅನ್ನೋದು ಮುಖ್ಯ ಆಗುತ್ತೆ. ಮಧ್ಯದಲ್ಲಿ ಟೀಗೆ ನಿಲ್ಲಿಸ್ನ, ಕಾಫಿಗೆ ನಿಲ್ಲಿಸ್ನ, ರೋಡ್ ಹಂಪ್ ಬಂತ, ಅವನಿಗೆ ಬೈದ್ನ, ಇವನಿಗೆ ಬೈದ್ನ, ಅವೆಲ್ಲ ನೆಸೆಸಿಟಿನೇ ಇಲ್ಲ. ದೇ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್. ನಾನು ಅದಕ್ಕೆಲ್ಲ ತಲೆನೂ ಕೆಡ್ಸ್ಕೊಳ್ಳಲ್ಲ. ನಾನು ಅದಕ್ಕೆ ಹೇಳಿದ್ ನಿಮಗೆ, ನಾನು ಟ್ವಿಟರ್ಗೆ ಬರ್ತೀನಿ, ನಾನು ಏನ್ ಪೋಸ್ಟ್ ಮಾಡಬೇಕೋ ಮಾಡಿ ಹೋಗ್ತಾ ಇರ್ತೀನಿ. ಇನ್ಸ್ಟಾಗ್ ಬರ್ತೀನಿ, ಪೋಸ್ಟ್ ಮಾಡ್ತೀನಿ, ಹೋಗ್ತೀನಿ. ಬಿಟ್ರೆ ನಾನು ಅದನ್ನ ನೋಡ್ಕೊಂಡು ಕುತ್ಕೊಳ್ಳೋನೇ ಅಲ್ಲ. ಕಾಮೆಂಟ್ಸ್ ಎಲ್ಲ ನೋಡಲ್ಲ. ನಾನು ನಾಟ್ ಇಂಟ್ರೆಸ್ಟೆಡ್ ಮ್ಯಾನ್, ಬಿಕಾಸ್ ಐ ಆಮ್ ಅ ಸಂಬಡಿ. ದಟ್ ಇಸ್ ವೈ ಕಮೆಂಟ್ಸ್ ಕಮ್. ಇಫ್ ಐ ಆಮ್ ಅ ನೋಬಡಿ, ವೈ ವಿಲ್ ದೇರ್ ಬಿ ಕಮೆಂಟ್ಸ್? ಬಿಟ್ಟಾಕಿ, ಏನೇ ತಲೆ ಕೆಡ್ಸ್ಕೋಬೇಕು? ಅದು ಕಮೆಂಟ್ಸ್ ಹಾಕೋದು ಅವ್ರ ಅಧಿಕಾರ, ಹಾಕ್ತಾ ಇರ್ತಾರೆ. ಸಿನಿಮಾ ಮಾಡೋದು ನನ್ನ ಒಂದು ಬಲ, ನಾನು ಮಾಡ್ತಾ ಇರ್ತೀನಿ. ಫೈನಲ್ ಆಗಿ ಅಲ್ಲಿ ನೋಡಕ್ ಹೋದ್ರೆ ಒಂದು ಥಿಯೇಟರ್ಗೆ ಅಷ್ಟು ಜನ, ಇವಾಗ ನೀವು ಹೇಳಿದ್ರಿ 15 ಮಿಲಿಯನ್ಸ್ ಅಂತ, ಥಿಯೇಟರ್ಗೂ ಹಂಗಾರೆ ನಾನೇ ಬಾಡಿಗೆ ಕೊಟ್ಟು ಕಳ್ಸಿದ್ನ ಎಲ್ಲರಿಗೂ. ಹೋಗಿ ಸಂಭ್ರಮ ಮಾಡ್ರಿ, ನನ್ನ ಟ್ರೈಲರ್ ನೋಡಿ, ನೂಕುನುಗ್ಲಾಟ ಮಾಡಿ. ಹೆಂಗಮ್ಮ ಇವೆಲ್ಲ ಆಗುತ್ತೆ? 2 ಸತ್ಯ ನಿಮ್ ಮುಂದೆನೇ ಇದೆಯಲ್ಲ. ಥಿಯೇಟರ್ ರಿಲೀಸ್ ವಿಡಿಯೋಗಳು ನೋಡಿರ್ತೀರಿ ನೀವು, ಹೆಂಗಿತ್ತು? ಇದನ್ನ ನಾನು ಬಾಡಿಗೆ ಕೊಟ್ಟು ಮಾಡಿಸ್ಲ? ಹಂಗಿದ್ದಿದ್ರೆ ಪ್ರತಿ ಸಿನಿಮಾನೇ ಹಿಟ್ ಮಾಡ್ಬೇಕಿತ್ತ ನಾನು. ಅಷ್ಟು ಜನ ಸುಮ್ಮನೆ ಕಳಿಸ್ತೀನಿ ನಾನು. ಹಂಗಾಗಲ್ಲ. ಐ ಕೆನಾಟ್. ಸಿನಿಮಾದಲ್ಲಿ ನೋ ಡೌಟ್ ಯುವರ್ ರೂಲಿಂಗ್, ಯು ಆರ್ ದ ಕಿಂಗ್. ಬಟ್ ನಿಮ್ಮ ಜೊತೆಯಲ್ಲಿರುವ ಬೇರೆ ಪಾತ್ರಧಾರಿಗಳು ಕೂಡ, ಯೋಗಿ ಸರ್ ಇದ್ದಾರೆ, ನವೀನ್ ಚಂದ್ರ ಅವರಿದ್ದಾರೆ, ನಿಶ್ವಿಕಾ ಕೂಡ ಇದ್ದಾರೆ ಅಂತ ಹೇಳಿ. ಸೊ ಇವರೆಲ್ಲರ ಪಾತ್ರ ನಿಮ್ಮ ಪಾತ್ರದ ಜೊತೆ ಹೆಂಗ್ ಬೆಸ್ಟ್ಕೊಂಡಿದೆ ಸರ್? ಅವರಿಂದಾನೇ ಮಾರ್ಕ್, ಆಕ್ಚುಲಿ ನನ್ನಿಂದಲ್ಲ. ನವೀನ್ ಚಂದ್ರ ಅನ್ನೊಬ್ಬ ಪಾತ್ರಧಾರಿ ನನ್ನ ಪ್ರಕಾರ ಐ ಥಿಂಕ್ ನಮ್ಮನ್ನು ಸೇರಿ ತಿನ್ಬಿಟ್ಟಿದ್ದಾರೆ ಅವರು. ಸೊ ಒಬ್ಬ ಒಳ್ಳೆ ಕಲಾವಿದ. ನನಗೆ ನಿಜವಾಗ್ಲೂ ಅವ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಚೆನ್ನಾಗಿ ಮಾಡ್ತಾರಂತ ಹೇಳಿದ್ರು. ಬಟ್ ಅವ್ರದ್ದು ವಿಡಿಯೋ, ಅವ್ರ ಶಾರ್ಟ್ಸ್ಗಳು ನೋಡಿ, ಡೈರೆಕ್ಟರ್ ಅವ್ರನ್ನ ತೋರಿಸಿರೋ ರೀತಿ ಅಂಡ್ ಅವ್ರು ಮಾಡಿರೋ ರೀತಿ, ಅದಕ್ಕೆ ಸರಿಯಾಗಿ ಈಗ ನಾವು ಒಗ್ಗರಣೆ ಹಾಕೋದು ಅಂತ ಸರ್ಕಾಸಮ್ ಅಲ್ಲಿ ಹೇಳ್ತೀವಿ, ಅದನ್ನ ಇಲ್ಲಿ ಉಪಯೋಗಿಸ್ತೀನಿ. ಬಟ್ ಅದಲ್ಲ, ಒಗ್ಗರಣೆ ಹಾಕಕ್ ನಮ್ಮ ಅಜ್ಜಿನೀಶ್ ಅಂತೀನಿ. ಅವ್ರು ಸ್ವಲ್ಪ ಮಾಡಿದ್ರೆ ಸಾಕು, ಇವ್ರು ಹೆಂಗ್ ತುಂಬಿಡ್ತಾರೆ ಅಂದ್ರೆ ಎಲ್ಲೋ ತೋರಿಸ್ಬಿಡ್ತಾರೆ. ಐ ಥಿಂಕ್ ದಟ್ ಇಸ್ ದಿ ಆಸೆಟ್. Naveen has done marvelous. Vikrant has done marvelous. Nishvika comes for one song, but I think she looks gorgeous. ಆಮೇಲೆ ನನ್ನ ಮಿಕ್ಕಿದ ರೋಶ್ನಿ ಪ್ರಕಾಶ್ ಇರ್ಬೋದು, ಅರ್ಚನಾ ಅವರು, ತುಂಬಾ ಜನ ಇದ್ದಾರೆ. ಅಂಡ್ ಎಷ್ಟೋ ನಮ್ಮ ದೇಶಪಾಂಡೆ ಅವರು, ಆಲ್ ಆಫ್ ದೆಮ್ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್. ಐ ಥಿಂಕ್ ಅವರವ್ರ ಪಾತ್ರದಲ್ಲಿ ತುಂಬಾ. ದೀಪಿಕಾ, ಶಿ ಇಸ್ ಆಲ್ಸೋ ಫ್ರಮ್ ತಮಿಳ್ನಾಡು, ಶಿ ಇಸ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್.